ಮಂಜುನಾಥ ಕೋಳಿಗುಡ್ಡ ಬೆಳಗಾವಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 140 ವರ್ಷಕ್ಕೊಮ್ಮೆ ಜರುಗುವ ಕುಂಭಮೇಳದಲ್ಲಿ ಪಾಲ್ಗೊಳ್ಳಬೇಕು ಎಂಬ ಕನಸು ಕಟ್ಟಿಕೊಂಡು 1 ವರ್ಷದ ದುಡಿಮೆ ಕೂಡಿಟ್ಟು ಮಹಾ ಕುಂಭಮೇಳಕ್ಕೆ ಹೋಗಿದ್ದು ವಡಗಾವಿ ಜ್ಯೋತಿ ಹತ್ತರವಾಟ ಮೇಘ ಹತ್ತರವಾಟ. ಆದರೆ ವಿಧಿಯಾಟ ತಾಯಿ ಮಗಳನ್ನ ಕಾಲ್ತುಳಿತದಲ್ಲಿ ಬಲಿ ಪಡೆಯಿತು. ದೈವ ಭಕ್ತಿಯಾಗಿದ್ದ ಮೇಘ ಮತ್ತು ನಾನು ಕುಟುಂಬ ಮೇಳಕ್ಕೆ ಹೋಗಿ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿ ಅಲ್ಲಿಯ ಚಿತ್ರಣ ತೋರಿಸುತ್ತೇನೆ ಎಂದು ಹೇಳಿ ಹೋಗಿದ್ದರು. ಅದರಂತೆ ಕುಟುಂಬಸ್ಥರಿಗೆ ಸೋಮವಾರ ವಿಡಿಯೋ ಕಾಲ್ ಕೂಡ ಮಾಡಿ ಬಹಳ ಜನ ಸೇರಿದ್ದಾರೆ, ನೀವೆಲ್ಲ ಬನ್ನಿ ಎಂದು ಹೇಳಿದಳು. ಅಲ್ಲದೆ ಕುಂಭಮೇಳದಲ್ಲಿ ಒಬ್ಬೊಬ್ಬರನ್ನ ಕೈಬಿಡಬೇಡಿ, ತಪ್ಪಿಸಿಕೊಳ್ಳದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಭಕ್ತರಲ್ಲಿ ಜಾಗೃತಿ ಮೂಡಿಸಿದ್ದಳು. ಆದರೆ ಏಕಾಏಕಿ ಕಾಲ್ತುಳಿತ ಸಂಭವಿಸಿದ್ದರಿಂದ ತಾಯಿಯನ್ನ ರಕ್ಷಿಸಲು ಹೋಗಿ ಮೃತಪಟ್ಟಿದ್ದಾಳೆ. ಮಾರ್ಚ್ನಲ್ಲಿ ಮಗಳ ಮದುವೆ ಮಾಡುತ್ತೇನೆ, ಹುಡುಗನನ್ನ ನೋಡುತ್ತೀವಿ ಎಂದು ಹೇಳಿ ಹೋದ ತಾಯಿ ಮಗಳು ವಾಪಸ್ ಬರಲಿಲ್ಲ ಎಂದು ತಂದೆ ದೀಪಕ್ ಹತ್ತಾರವಾಟ ಕುಟುಂಬ ಸದಸ್ಯರು ಸಂಬಂಧಿಕರು ನೆನೆದು ಕಣ್ಣೀರು ಹಾಕುತ್ತಿದ್ದಾರೆ.